ಹಾಯ್ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಚೀಸ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡೋಣ, ಓಕೆನಾ? ಸೊ ಇಲ್ಲಿ ನಾನು ಒಂದು ಬೌಲ್ ಅಲ್ಲಿ 2 ಮೊಟ್ಟೆನ ಒಡ್ಬಿಟ್ಟು ಹಾಕೋತಾ ಇದ್ದೀನಿ. ಅಂಡ್ ಇದಕ್ಕೆ ಒಂದೆರಡು ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆಡ್ ಮಾಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪನೇ ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಸೊ ಎಲ್ಲಾನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಮಾಡಲೇಬೇಕು, ಆವಾಗ ತುಂಬಾ ಚೆನ್ನಾಗಿ ಆಮ್ಲೆಟ್ ಬರುತ್ತೆ. ಆ್ಯಂಡ್ ಮಿಕ್ಸ್ ಮಾಡಿದ್ಮೇಲೆ ಈ ಕಡೆ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಸ್ವಲ್ಪನೇ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಈ ರೀತಿ ಪ್ಯಾನ್ಗೆ ಗ್ರೀಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಚೀಸ್ ಸ್ಯಾಂಡ್ವಿಚ್ ಮಾಡೋದಕ್ಕೆ ಬ್ರೆಡ್ ಬೇಕಾಗುತ್ತೆ. ಸೊ ನಾನಿಲ್ಲಿ 3 ಬ್ರೆಡ್ ತೊಗೊಂಡಿರೋದು, ಓಕೆನಾ? ಸೊ ಈ ರೀತಿಯಾಗಿ ಮೊದಲಿಗೆ ನೀವು ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳಿ. ಸೊ ರೋಸ್ಟ್ ಮಾಡೋದ್ರಿಂದ ಸ್ಯಾಂಡ್ವಿಚ್ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಆ್ಯಂಡ್ ಬೇಕು ಅಂತಂದ್ರೆ ನೀವು ನಾರ್ಮಲ್ ಬ್ರೆಡ್ ಹಾಗೆ ಸ್ಯಾಂಡ್ವಿಚ್ ಕೂಡ ಮಾಡ್ಕೋಬಹುದು, ಬಟ್ ರೋಸ್ಟ್ ಮಾಡಿದ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಓಕೆ, ಸೊ 2 ಕಡೆ ಈ ರೀತಿಯಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸೊ ರೋಸ್ಟ್ ಆದ್ಮೇಲೆ ಇದನ್ನ ಒಂದು ಪ್ಲೇಟ್ಗೆ ಸೈಡ್ಗೆ ಎತ್ತಿಟ್ಕೊಳ್ಳಿ. ಓಕೆ, ಆ್ಯಂಡ್ ಫ್ರೆಂಡ್ಸ್, ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ದು ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ಇದ್ದರೆ ಕಾಮೆಂಟ್ ಮಾಡಿ, ಸೊ ದ್ಯಾಟ್ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೋಣ, ಓಕೆನಾ? ಸೊ ಇಲ್ಲಿ ಅಗೇನ್ ನಾನು ಪ್ಯಾನಿಗೆ ಸ್ವಲ್ಪ ತುಪ್ಪನ ಗ್ರೀಸ್ ಮಾಡಿಬಿಟ್ಟು ನಾವೇನು ಆಮ್ಲೆಟ್ ಮಿಕ್ಸ್ ಮಾಡ್ಕೊಂಡಿದ್ವಿಯಲ್ಲ, ಸೊ ಅದು ಈ ರೀತಿಯಾಗಿ ಪ್ಯಾನ್ ಮೇಲೆ ಹಾಕಬೇಕು, ಓಕೆನಾ? ಫುಲ್ ಪ್ಯಾನ್ ಆಗುತ್ತೆ ಅದು. ಸೊ ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ರೌಂಡ್ ತಿರುಗಿಸ್ತೀವಿ ಅಂತಂದರೆ ಫುಲ್ ಪ್ಯಾನ್ ಎಷ್ಟಿರುತ್ತೆ ಅಲ್ವಾ, ಸೊ ಅಷ್ಟು ಫುಲ್ ನಮ್ಮದು ಆಮ್ಲೆಟ್ ಆಗುತ್ತೆ. ಓಕೆ, 2 ಆಮ್ಲೆಟ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗುತ್ತೆ. ಆ್ಯಂಡ್ ಇವಾಗ ಸ್ವಲ್ಪ ಹಸಿ ಇರಬೇಕಾದ್ರೇ 2 ಬ್ರೆಡ್ಗಳನ್ನು ತಗೊಂಡು ರೋಸ್ಟ್ ಮಾಡಿಟ್ಟಿರುವ ಬ್ರೆಡ್ ತಗೊಂಡು ಈ ರೀತಿಯಾಗಿ ಇಡಬೇಕು. ಆ್ಯಂಡ್ ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಇಡಿ, ಬಿಕಾಸ್ ಮುಂದೆ ಹೆಲ್ಪ್ ಆಗುತ್ತೆ. 2 ಒಟ್ಟಿಗೆ ಅಟ್ಯಾಚ್ ಮಾಡಿಬಿಟ್ಟು ಇಡಬೇಡಿ. ಓಕೆ, ಸೊ ನೆಕ್ಸ್ಟ್ ನೀವು ಈ ರೀತಿಯಾಗಿ ಆ ಕಡೆಯಿಂದ ಈ ಕಡೆಯಿಂದ ಆಮ್ಲೆಟ್ನ ಬ್ರೆಡ್ ಮೇಲೆ ಈ ರೀತಿ ಹಾಕಿ. ಸೊ ಹಾಕಿದ್ಮೇಲೆ ಸ್ವಲ್ಪ ಹಿಂದ್ಗಡೆನೂ ಚೆನ್ನಾಗಿ ಕುಕ್ ಆಗಲಿ ಅಂತ ಹೇಳಿಬಿಟ್ಟು ಈ ರೀತಿ ಫ್ಲಿಪ್ ಮಾಡಿಬಿಟ್ಟು ಅದು ಕೂಡ ಕುಕ್ ಮಾಡಿಕೊಂಡು ಅಗೇನ್ ಇದೇ ಒಂದು ಸ್ಟೇಜ್ಗೆ ಈ ರೀತಿಯಾಗಿ ಬ್ರೆಡ್ನ ಇಟ್ಕೊಳ್ಬೇಕು. ಆ್ಯಂಡ್ ಇಲ್ಲಿ ಚೀಸ್ ಸ್ಯಾಂಡ್ವಿಚಲ್ಲಿ ಚೀಸ್ ಬೇಕಲ್ವಾ, ಸೊ ನಾನಿಲ್ಲಿ ಸ್ಲೈಸ್ ಇರುತ್ತೆ ಅಲ್ವಾ, ಮೊಸರೆಲ್ಲ ಸ್ಲೈಸ್ ಯೂಸ್ ಮಾಡ್ತಾ ಇರೋದು. ಬೇಕು ಅಂತಂದರೆ ನೀವು ಮೊಸರೆಲ್ಲ ಕೂಡ ಆ್ಯಡ್ ಮಾಡ್ಬೋದು. 2 ಚೀಸ್ ಸ್ಲೈಸಸ್ನ ಆ್ಯಡ್ ಮಾಡಿಕೊಂಡು, ಸೊ ಒಂದು ಸೈಡ್ ನಾನು ಟೊಮ್ಯಾಟೋಸ್ನ ರೌಂಡಾಗಿ ಕಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಕಡೆ ಈರುಳ್ಳಿನ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ಟೊಮ್ಯಾಟೊ ಸಾಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇದು ನಾನು ಬೆಲ್ಲ ಯೂಸ್ ಮಾಡಿಕೊಂಡು ಟೊಮ್ಯಾಟೊ ಸಾಸ್ ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು. ಬೇಕು ಅಂತಂದ್ರೆ ಇದೇ ವಿಡಿಯೋ ಎಂಡಿಂಗ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ನೋಡ್ಕೊಂಡು ನೀವು ಕೂಡ ಮನೆಯಲ್ಲೇ ಸಾಸ್ ಪ್ರಿಪೇರ್ ಮಾಡ್ಕೋಬಹುದು. ಆ್ಯಂಡ್ ಇನ್ನೊಂದು ಬ್ರೆಡ್ ಕೂಡ ಇದ್ರ ಮೇಲೆ ಈ ರೀತಿ ಇಕ್ಕಿ ಆ ಕಡೆಯಿಂದ ಬ್ರೆಡ್ನ ಈ ಕಡೆ ಫ್ಲಿಪ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಅಷ್ಟೇ, ನಮ್ಮ ಚೀಸ್ ಸ್ಯಾಂಡ್ವಿಚ್ ಬ್ರೆಡ್ ರೆಡಿ ಆಗಿ ಹೋಗುತ್ತೆ. ಆ್ಯಂಡ್ ಫ್ರೆಂಡ್ಸ್, ಮೀಶೋದಿಂದ ನೀವೇನಾದರೂ ಅರ್ನಿಂಗ್ ಮಾಡಬೇಕು ಅಂತ ಆಸೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ನೋಡಿಕೊಂಡು ಅರ್ನಿಂಗ್ ಮಾಡೋದಕ್ಕೆ ಶುರು ಮಾಡಿ. ಆ್ಯಂಡ್ ಇದು ವಿತೌಟ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಓಕೆ, ಸೊ ಗಾಯ್ಸ್, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ನಮ್ಮ ಚೀಸ್ ಸ್ಯಾಂಡ್ವಿಚ್ ಎಷ್ಟು ಸಖತ್ತಾಗಿ ಪ್ರಿಪೇರ್ ಆಗಿದೆ ಅಂತ ಹೇಳಿ. ಟೇಸ್ಟ್ ಅಲ್ಲೂ ಸೂಪರ್ ಆಗಿರುತ್ತೆ, ಟ್ರೈ ಮಾಡಿ. ಬಾಯ್ ಬಾಯ್.